ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಮತ್ತೆ ಹೊಸ ಲಾಗ್ನ ಅಂದರೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಟೈಮ್ ಬಂದುಬಿಟ್ಟು 4:19 ಆಗ್ಯದ. ಆ್ಯಂಡ್ ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಪೂಜೆ ಮಾಡಿರಿ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರು ಬನ್ನಿ ಗಿಡ ಪೂಜೆ ಮಾಡೋಕ್ಕೆ ಹೋಗಿದ್ರಿ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಹಾಗೆ ನಾನು ಇವತ್ತು ರಂಗೋಲಿ ಹಾಕಬೇಕಂತ ಅನ್ನಿಸ್ತು. ಬಿಕಾಸ್ ಹಬ್ಬ ಇರೋ ಕಾರಣಕ್ಕಾಗಿ ಮನೆ ಮುಂದೆ ರಂಗೋಲಿ ಹಾಕಲಿಲ್ಲ ಅಂದರೆ ಇನ್ಕಂಪ್ಲೀಟ್ ಅನ್ಸುತ್ತೆ. ಸೊ ನಂಗೆ ಎಷ್ಟು ಬರುತ್ತೋ ಅಷ್ಟು ಚೆನ್ನಾಗಿ ನಾನು ರಂಗೋಲಿ ಬಿಡಿಸಿದ್ದೀನಿ. ಅದು ಯಾವ ರೀತಿ ಬಿಡಿಸಿದ್ದೀನಿ ಅಂತ ನನಗೂ ಅಷ್ಟು ಗೊತ್ತಿಲ್ಲ. ಹೇಗಾಗಿದೆ ಅಂತ ಹೇಳಿ. ಬೇರೆದವ್ರು ನಾವೇನಾದರೂ ವರ್ಕ್ ಮಾಡಿದರೆ ಬೇರೆದವ್ರು ನಮ್ಮ ಅಪ್ರಿಷಿಯೇಟ್ ಮಾಡಿದರೆ ತಾನೇ ಗೊತ್ತಾಗೋದು ನಮ್ಮ ವರ್ಕ್ ಹೇಗಾಗಿದೆ ಅಂತ. ಸೊ ಅದಕ್ಕೋಸ್ಕರ ನೀಟಾಗಿ ಕಲರ್ಸ್ ಎಲ್ಲ ಹಾಕಿಬಿಟ್ಟು ಆಮೇಲೆ ವೆಲ್ಕಮ್ ಅಂತ ಬರೆದು ಬಾಗಿಲಿಗೆಲ್ಲನೂ ಒಂಚೂರು ರಂಗೋಲಿ ಡಿಸೈನ್ ಹಾಕಿ ಮನೆಗೆ ಬಂದೆ. ಒಳಗಡೆ ಬಂದು ಈ ಸಾರಿನ ವೇರ್ ಮಾಡ್ತಾಯಿದ್ದೀನಿ. ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೆ. ಸೊ ಅದಕ್ಕೆ ಇದನ್ನ ವೇರ್ ಮಾಡ್ತಾಯಿದ್ದೀನಿ. ಇವಾಗ ಸ್ನಾನ ಎಲ್ಲ ಮುಗಿಸ್ಬಿಟ್ಟು ಬಂದು ಮೇಕಪ್ ಮಾಡ್ಕೊಂಡು ರೆಡಿಯಾಗಿ ಸೊ ಕ್ಯಾಮ್ರಾಗೆ ಪೋಸ್ ಕೊಡ್ತಾಯಿಲ್ಲ ಗೈಸ್. ಹೆಂಗಾಗಿದೆ ಅಂತ ನೋಡ್ತಾ ಇದ್ದೆ ಅಷ್ಟೇ. ಹೆಂಗಾಗಿದೆ ಅಂತ ಹೇಳಿ. ನಾನೇ ವೇರ್ ಮಾಡಿದ್ದು ಸಾರಿ, ನಂಗೆ ಅಷ್ಟು ನೀಟಾಗಿ ಬರಲ್ಲ. ಐ ಟ್ರೈ ಮೈ ಲೆವೆಲ್ ಬೆಸ್ಟ್. ಸೊ ಇದೆಲ್ಲ ಮುಗಿಸ್ಕೊಂಡ್ಬಿಟ್ಟು ನನಗೆ ಅಲ್ಲಿ ದೇವಸ್ಥಾನದಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಗೈಸ್. ಸೊ ಅದಕ್ಕೋಸ್ಕರ ಅದು ವಿಡಿಯೋ ಹಾಕಿಲ್ಲ. ಆಮೇಲೆ ನಾವು ಧಾರವಾಡಕ್ಕೆ ಹೋಗಿದ್ವಿ. ಬಿಕಾಸ್ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಅದಕ್ಕೋಸ್ಕರ. ಇಲ್ಲಿ ನೋಡಿ ನಾವು ಹೋಟೆಲ್ಗೆ ಹೋಗಿದ್ವಿ. ಅಲ್ಲಿ ರಾಘವೇಂದ್ರ ಫೋಟೋ ಇತ್ತು, ಅದು ನೋಡ್ಬಿಟ್ಟು ನಂಗೆ ಫುಲ್ ಖುಷಿ ಆಯಿತು. ಆಮೇಲೆ ನಾವು ತಿನ್ನೋಕ್ಕೆ ದೋಸೆ ಆರ್ಡ್ರ್ ಮಾಡ್ಕೊಂಡಿದ್ವಿ. ನಾನು ನಮ್ಮ ಅಜ್ಜಿ ಅಷ್ಟೇ ಹೋಗಿದ್ವಿ. ಸೊ ದೋಸೆ ಬಂತು, ದೋಸೆ ತಿಂದು ಶಾಪಿಂಗ್ ಕೂಡ ಮುಗೀತಲ್ವಾ. ಸೊ ಮನೆಗೆ ಬರಬೇಕು. ನೈಟ್ ಟೈಮಲ್ಲಿ ಧಾರವಾಡ ನೋಡೋಕ್ಕೇ ನಂಗೆ ತುಂಬ ಇಷ್ಟ. ಲೈಟಿಂಗ್ಸ್ ಅದೆಲ್ಲ, ಜನ ನಿಂತಿರ್ತಾರೆ, ಲೈಟಿಂಗ್ಸ್ ಮತ್ತು ಅಂಗಡಿಗಳಲ್ಲೆಲ್ಲ ಫುಲ್ ಲೈಟಿಂಗ್ಸ್ ಚೆನ್ನಾಗಿ ಕಾಣಿಸ್ತಿರತ್ತೆ ಅಲ್ವಾ. ಸೊ ನನಗಂತೂ ತುಂಬಾ ಇಷ್ಟ. ಸೊ ಅದೆಲ್ಲ ಮುಗಿಸ್ಕೊಂಡ್ಬಿಟ್ಟು ಮನೆಗೆ ನಮ್ಮ ಪಯಣ. ನಾವು ಇದೇ ಸಾರಿನ ಪರ್ಚೇಸ್ ಮಾಡಿದ್ದು ಲಕ್ಷ್ಮೀ ಪೂಜೆಗೆ. ಆಮೇಲೆ ಒಂದು ಬ್ಲೌಸ್ ಪೀಸ್, ಆಮೇಲೆ ಒಂದು ಸ್ಮಾಲ್ದಾಗಿ ಕಿಚನ್ ಐಟಮ್ಸ್ ತೊಗೊಂಡ್ವಿ. ಆಮೇಲೆ ನಾನೊಂದು ಬ್ಯಾಗ್ನ ಪರ್ಚೇಸ್ ಮಾಡಿದೆ. ಇಷ್ಟೇ ನಮ್ಮ ಶಾಪಿಂಗ್ ಆಗಿತ್ತು. ಸೊ ಆಮೇಲೆ ಬೆಳಗ್ಗೆ ಬ್ರಷ್ ಮಾಡ್ತಾ ವೆದರ್ ನೋಡ್ತಾ ಬ್ರಷ್ ಮಾಡೋಕೆ ನನಗಂತೂ ತುಂಬಾ ಇಷ್ಟ ಆಗುತ್ತೆ. ನಿಮ್ಗೆ ಯಾರಿಗೆ ಇಷ್ಟ ಆಗುತ್ತಾ ಆ ರೀತಿ ಹೇಳಿ. ಆಮೇಲೆ ಟಿಫಿನ್ ಮುಗಿಸ್ಕೊಂಡು ನಮ್ಮಮ್ಮ ನಂಗೆ ಕೆಲಸ ಹೇಳಿದರು, ಮೇಲೆ ಹತ್ಬಿಟ್ಟು ಕಸ ಹೊಡಿ, ಯಾಕಂದ್ರೆ ಶೇಂಗಾ ಎಲ್ಲ ಮೇಲೆ ಹಾಕಬೇಕಂತ. ಸೊ ಅದಕ್ಕೋಸ್ಕರ ನಾನು ಹತ್ಬಿಟ್ಟು ಎಲ್ಲ ಕೆಲಸ ಮಾಡಿ ಶೇಂಗಾ ಎಲ್ಲ ಮೇಲೆ ಹಾಕಿದೆ. ಸ್ವಲ್ಪ ಬಿಸಿಲಿಗೆ ಹಾಕಬೇಕಿತ್ತು, ಅದಕ್ಕೋಸ್ಕರ. ಆಮೇಲೆ ವೆದರು ತುಂಬ ಸಖತ್ತಾಗಿತ್ತು. ನಂಗೆ ಈ ಥರ ವೆದರ್ ಎಲ್ಲ ಇದ್ದರೆ ನಂಗೆ ತುಂಬಾ ಇಷ್ಟ ಆಗುತ್ತೆ. ಅದೇನೋ ಒಂದು ಬಾಂಡಿಂಗ್ ಇರತ್ತಲ್ವ. ಎಷ್ಟೇ ಬೇಜಾರಾಗಲಿ ಏನಾಗಲಿ ಅದು ನೋಡ್ತಾ ಅದ್ರ ಜೊತೆಗೆ ಮಾತಾಡ್ತಾ ನಂಗೆ ಇರೋಕ್ಕೆ ಇಷ್ಟ. ನಂತರ ಯಾರ್ಯಾರು ಇದ್ದೀರಾ ಅವರಿಗೆಲ್ಲ ಹೇಳಿ ಹೆಂಗೆ ಅನಿಸುತ್ತೆ ನಿಮ್ಗೆ ಅಂತ. ಸೊ ಆಮೇಲೆ ನಂಗೆ ಇನ್ನೊಂದು ಸರಿ ಲೇಟ್ ಆಯ್ತಲ್ಲ ಕೆಲಸ ಮಾಡಿಬಿಟ್ಟು ಆಮೇಲೆ ಟಿಫಿನ್ ಮಾಡೋಕ್ಕಮ್ಮ ಇಲ್ಲ ಮೇಲ್ಗಡೆ ಕೊಡು ಅಂತ ಅಂದೆ. ಸೊ ಏನೋ ಮಾಡಿದ್ರು ಮತ್ತು ಸ್ಪೆಷಲಾಗಿ. ಸೊ ಅದಕ್ಕೋಸ್ಕರ ಅಲ್ಲೇ ಮೇಲೆ ಕೂತ್ಕೊಂಡು ತಿಂದ್ಬಿಟ್ಟು ಆಮೇಲೆ ಹಬ್ಬ ಇರೋ ಕಾರಣ ಯಾವ ಹಬ್ಬ ಅಂತ ಕನ್ಫ್ಯೂಸ್ ಆಗಬೇಡಿ ಗೈಸ್. ಎರಡೂ ಹಬ್ಬನ ಮರ್ಜ್ ಮಾಡಿ ಹಾಕ್ತಾಯಿದ್ದೀನಿ. ಸೀಗೆ ಹುಣ್ಣಿಮೆ ಇತ್ತು ಗೈಸ್, ಅದಕ್ಕೋಸ್ಕರ ಎಲ್ಲನೂ ಪ್ರಿಪ್ರೇಷನ್ ಮಾಡ್ತಾಯಿದ್ರು ಮನೆಯಲ್ಲಿ. ಅದಕ್ಕೆ ನಾನು ಹೆಲ್ಪ್ ಮಾಡಿದೆ. ಆಮೇಲೆ ನಮ್ಮ ತಮ್ಮ ಹೊಲಕ್ಕೆ ಹೋಗಿದ್ದ, ಅವನಿಗೂ ಕೂಡ ಊಟ ಕೊಟ್ಟು ಬರೋದಿತ್ತು. ಸೊ ಅವನಿಗೂ ಕೊಟ್ಟು ಬಂದೆ. ಮನೇಲಿದ್ದರೆ ಇಷ್ಟೆಲ್ಲ ನಂಗೆ ಕೆಲಸ ಆಗುತ್ತೆ. ನಮ್ಮ ಮನೆ ಪಕ್ಕದಲ್ಲಿರೋ ಬ್ರದರ್ನ ಕರ್ಕೊಂಡ್ಬಿಟ್ಟು ನಾನು ಹೊಲಕ್ಕೆ ಹೋಗ್ತಾಯಿದ್ದೆ. ಸೊ ನಮ್ಮ ಹೊಲ ಏನು ಅಷ್ಟೊಂದೇನು ದೂರ ಇಲ್ಲ ಗೈಸ್, ಇಲ್ಲೇ ಹತ್ತಿರಕ್ಕೆ ಇರೋದು. ಹೋದೆ. ಆಮೇಲೆ ಅವ್ನು ತುಂಬ ದೂರ ಇದ್ದ, ಇಲ್ಲಿಂದ ಅಲ್ಲಿವರೆಗೂ ನಡೀತಾ ಹೋಗಬೇಕು. ಆಮೇಲೆ ನಮ್ಮ ಬಬ್ಬುಮ್ಮ ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ. ಇದು ಹಸಿ ಇತ್ತು ಇನ್ನೂ ನೆಲ, ಅದಕ್ಕೋಸ್ಕರ ನನ್ನ ಸ್ಲಿಪ್ಪರ್ನ ಇಲ್ಲೇ ಬಿಟ್ಬಿಟ್ಟು ಹೋದೆ ಅಲ್ಲಿವರೆಗೂ. ಸೊ ನೋಡಿ ನಮ್ಮ ಬಬ್ಬು ನಾನು ಬಂದಿದ್ದೀನಿ ಅಂತ ಅದಕ್ಕೆ ಗೊತ್ತಾದ ತಕ್ಷಣ ಯಾವ ರೀತಿ ಓಡಿ ಬರುತ್ತಂತ. ಬಂದ ಗೈಸಿ ನಮ್ಮ ಬಬ್ಬು ಹೆಂಗೆ ಬರತ್ತೈತಿ. ಬಾ 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 ಬಬ್ಬಿ ಬಾ. ಬಂಗಾರ ಅದು. ಇಲ್ಲಿ ನೋಡ್ರಿ ನಮ್ಮ ಹೊಲಕ್ಕೆ ಬಂದು ಪಾಪ ಬಂದು ನಮ್ಗೆ ಸೊಪ್ಪು. ಬಾ ಬಂಗಾರ ಬಾರು ಬಾರು ಬಾ. ನಡಿ ಮುಂದೆ ನಡಿ, ಮುಂದೆ ನಡಿ, ಬರ್ತೇನೆ. ಗೈಸ್ ಅವ್ನು ಭಾಳ ದೂರ ಅಲ್ಲಿ ಕಾಣಿಸತ್ತಾನ, ಅಲ್ಲಿ ಅದಾನ. ನಾವು ಅಷ್ಟು ದೂರ ನೋಡ್ಕೊಂಡು ಹೋಗ್ಬೇಕೀಗ. ನಡಿಗೊಂಡಿ. ಇದು ನಮ್ಮ ಬಬ್ಬು. ಗಾಳಿ ಸಿಕ್ಕಾಪಟ್ಟೆ ಈಗ ನಾ ಮಾತಾಡಿದ್ದು ಕೇಳಿಸೋದು.
ಅಲ್ಲಿ ತುಂಬ ಏರಿರೋ ಕಾರಣಕ್ಕಾಗಿ ನಾನು ಮಾತಾಡಿದಷ್ಟು ಕೇಳಿಸಿಲ್ಲ ಗೈಸ್. ಸೊ ಊಟ ಎಲ್ಲ ಮಾಡಿದ್ವಿ, ಅದನ್ನೆಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ಹೋಗಲಿಲ್ಲ. ಊಟ ಮಾಡಿ ಎಲೆ ಅಡಿಕೆ ತಿಂದು ಮತ್ತು ನಮ್ಮ ತಮ್ಮ ಕೆಲಸ ಶುರು ಮಾಡ್ಕೊಂಡ. ಆಮೇಲೆ ನಮ್ಮಮ್ಮ ಧಾರವಾಡಕ್ಕೆ ಹೋಗಬೇಕು, ಸ್ವಲ್ಪ ಉಳ್ಳಾಗಡ್ಡಿ ತೆಗ್ದಿಟ್ಪ ಅಂತ ಹೇಳಿದರು. ಅಂದರೆ ನೆಕ್ಸ್ಟ್ ಡೇ ಹೋಗ್ಬೇಕಿತ್ತು ಅವರು. ಅದಕ್ಕೋಸ್ಕರ ನಾವು ಸ್ವಲ್ಪ ಒಂದಿಷ್ಟು ತೆಗ್ದು ಇಟ್ಟಿದ್ವಿ. ಅದೆಲ್ಲ ಇಟ್ಟು ಎಲ್ಲ ಕೆಲಸ ಮುಗೀತು ಗೈಸ್. ನಮ್ಮದು ಮುಗಿದ ತಕ್ಷಣ ಮನೆ ಕಡೆಗೆ ಹೋಗಬೇಕು. ಸೊ ಇವಾಗ ನಡೀರಿ ಮನೆಗೆ ಹೋಗುವ. ಏನಪ್ಪ ಮನೆಯಾಗ ಅಂದ್ಲಿ ಇವಳು ಮತ್ತು ಹೊಲದಲ್ಲೇ ಇದ್ದಾಳೆ ಅಂತ ಅನ್ಕೊತಿದ್ದೀರಾ ಗೈಸ್. ಸೊ ನೋಡಿ, ಏನು ಅಂದ್ಕೊಳಕ್ಕೆ ಹೋಗಬೇಡಿ. ನನಗೆ ಟೈಮ್ ಇಲ್ಲದೆ ಇರೋ ಕಾರಣಕ್ಕಾಗಿ ಎರಡು ವಿಡಿಯೋನ ಮರ್ಜ್ ಮಾಡಿದ್ದೀನಿ. ಸೊ ಇದು ನೆಕ್ಸ್ಟ್ ಡೇ ಸಿಗಿ ಹುಣ್ಣಿಮೆ. ಆಮೇಲೆ ನಾನು ವಿಡಿಯೋ ಯಾವುದು ಕಂಟಿನ್ಯೂ ಮಾಡಿಲ್ಲ ಗೈಸ್. ಅದಕ್ಕೋಸ್ಕರ ನಮ್ಮ ಗಾಳಿಪಟ ನಾವು ಹಾರಿಸ್ತಾ ಇದ್ವಿ. ಸೊ ತುಂಬಾ ದೂರ ಹೋಗಿತ್ತು. ನನ್ನ ಫ್ರೆಂಡ್ಸ್ ಕೂಡ ಬಂದಿದ್ದರು ಫೆಸ್ಟಿವಲ್ಗೆ. ಸೊ ಆಮೇಲೆ ನಮ್ಮ ಮನೆ ಪಕ್ಕದಲ್ಲಿರೋ ಬ್ರದರ್ ಸಿಸ್ಟರ್ ಅವರು ಬಂದಿದ್ದರು. ಸೊ ನೋಡ್ತಾ ಇರ್ಬೋದು ನೀವು, ಅದು ಕಾಣಿಸ್ತಾನೆ ಇಲ್ಲ, ಸ್ಮಾಲಾಗಿ ಕಾಣಿಸ್ತಾ ಇದೆ ಗೈಸ್. ಅಷ್ಟೊಂದು ದೂರ ಹೋಗಿಬಿಟ್ಟಿತ್ತು. ಸೊ ಸಿಕ್ಕಾಪಟ್ಟಿ ಎಂಜಾಯ್ ಮಾಡಿದ್ವಿ ನಾವು. ಗೈಸ್ ಸಿ, ಓ ಮೈ ಗಾಡ್, ಮಂಜು ಬಿದ್ರೆ ಗಿಡದೊಳಗೆ ಸಿಕ್ಕೋತೈತದು. ಸೈಡ್ ತಗೊಳ್ಳೋ ಹತ್ರದ್ದು ಬರತ್ತಿಲ್ಲ ಗೈಸ್. ಎಲ್ಲ ಪೂಜೆ ಎಲ್ಲ ಮಾಡಿದ್ವಿ, ಅದೆಲ್ಲ ಕ್ಯಾಪ್ಚರ್ ಮಾಡಲಿಲ್ಲ. ಆಮೇಲೆ ನಾವು ಮರಳಿ ನಿಮ್ಮನ್ನು ಹೋದ ವಿಡಿಯೋದಲ್ಲಿ ನಾನು ತೋರಿಸಿದ್ದೆ ನಮ್ಮ ಉಳ್ಳಾಗಡ್ಡಿ ಹೊಲ ಹೆಂಗಿದೆ ಅಂತ. ಸೊ ಇವಾಗ ಮತ್ತೆ ಅದೇ ಹೊಲಕ್ಕೆ ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ. ಬಟ್ ನಾನು ಮಾತಾಡಿದ್ದೀನಿ, ವಾಯ್ಸ್ ಅಷ್ಟು ಕ್ಲಿಯರಾಗಿ ಕೇಳಿಸಿಲ್ಲ. ಅದಕ್ಕೋಸ್ಕರ ಇವಾಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಟೆಂಟ್ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಅಂದಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಸಮ್ ಇಶ್ಯೂ ಅಥವಾ ಸಮ್ ವರ್ಕ್ ಇರೋ ಕಾರಣಕ್ಕಾಗಿ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಇವಾಗ ನೋಡಿ, ಆ ವಿಡಿಯೋದಲ್ಲಿ ತುಂಬಾ ಚಿಕ್ಕದಾಗಿತ್ತು ನಮ್ಮ ಈರುಳ್ಳಿ, ಇವಾಗ ತುಂಬಾ ದೊಡ್ಡದಾಗಿದೆ. ಅಂದರೆ ಬಂದದೆ ಇವಾಗ. ನಾವೇ ಪ್ರೈಸ್ ಡೌನ್ ಇರೋ ಕಾರಣಕ್ಕಾಗಿ ಇನ್ನೂ ತೆಗ್ದಿಲ್ಲ, ಅಲ್ಲೇ ಬಿಟ್ಟಿದ್ವಿ. ಆಮೇಲೆ ಟೊಮ್ಯಾಟೊ ಅಂತೂ ತುಂಬಾ ಆಗಿದ್ವು, ಅದು ಎಲ್ಲ ಸೇಲ್ ಮಾಡಿದ್ವಿ. ಇನ್ನೂ ಆಗ್ತಾ ಇದ್ದಾವೆ ಗೈಸ್. ಆಮೇಲೆ ಪುಂಡಿ ಪಲ್ಲೆ, ಮೆಣಸಿನ್ಕಾಯಿ, ಚೌಳಿಕಾಯಿ ಎಲ್ಲನೂ ಆಗ್ತಾ ಇದ್ದಾವೆ. ಸೊ ಇನ್ನೂ ಎಷ್ಟು ತಿಂಗಳು ಹೋಗುತ್ತೆ ಅಂತ ಗೊತ್ತಿಲ್ಲ, ಅಲ್ಲಿವರೆಗೂ ಹೊಲ ಇರತ್ತಾ. ಆಮೇಲೆ ಇದೆಲ್ಲನೂ ತೆಗೆದು ಆಮೇಲೆ ಬೇರೆ ಬಿತ್ತೀವಿ, ಬೇರೆ ಇದನ್ನ ಹಾಕ್ತೀವಿ. ನೋಡಿ ಇವಾಗ ಎಲ್ಲನೂ ಬಂದದ ಪೂರ್ತಿಯಾಗಿ. ನಾನು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಸೊ ಕಂಪ್ಲೀಟಾಗಿ ಬಂದದ. ನಾವೇ ಇನ್ನೂ ಸ್ವಲ್ಪ ದಿವಸ ಬಿಡೋಣ, ಆಮೇಲೆ ಪ್ರೈಸ್ ಸ್ವಲ್ಪ ಅಂದರೂ ಜಾಸ್ತಿ ಆದಮೇಲೆ ತೆಗಿಯೋಣ ಅಂತ ಬಿಟ್ಟಿದ್ವಿ. ಹಾಗೆ ಅಲ್ವಾ ಗೈಸ್, ರೈತರಿಗೆ ಯಾವಾಗಲೂ ಮೋಸನೇ ಆಗೋದು. ಅದನ್ನೇ ಒಂಥರಲ್ಲ ಗೈಸ್, ನಿಯತ್ತಾಗಿರೋರಿಗೆ ಯಾವತ್ತೂ ಬೆಲೆ ಇರಲ್ಲ ಅಂತ, ಅದು ನಿಜಾನೇ. ಸೊ ಲೈಫಲ್ಲಾಗಲಿ ಅಥವಾ ಫಾರ್ಮಿಂಗಲ್ಲಾಗಲಿ, ಎನಿ ವರ್ಕ್, ಎನಿ ಬಿಸ್ನೆಸ್ ಎದರಲ್ಲಾದರೂ ಈ ರೀತಿ ಆಗಿರುತ್ತಲ್ವ. 100%ಅಲ್ಲಿ 1% ಆದರೂ ಈ ಥರ ಆದವ್ರು ಇದ್ದೇ ಇರ್ತಾರೆ ಗೈಸ್. ಅದರಲ್ಲಿ ನಾವು ಒಬ್ಬರು ಅಂತ ಹೇಳ್ಕೊತೀನಿ ಅಷ್ಟೇ. ಕರೆಂಟ್ ಹೋಯ್ತು ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ. ಸೊ ಇಟ್ಸ್ ಓಕೆ. ಆಮೇಲೆ ನಮ್ಮ ಹೊಲದಲ್ಲಿ ಪಪ್ಪೀಸ್ ಇದ್ದವು ಗೈಸ್. ನೀವು ಇಷ್ಟಪಡ್ತೀರಾ ಅಂದ್ಕೊಂಡ್ಬಿಟ್ಟು ಅದು ತೋರಿಸಿದ್ದೀನಿ. ನೋಡಿ ಯಾವ ರೀತಿ ಇದೆ ನಮ್ಮ ಪಪ್ಪೀಸ್ ಅಂತ. ಅದು ಇದೇ ಇದರಲ್ಲಿ ಜಗದಲ್ಲಿ ತಾಯಿ ಪ್ರೀತಿ ಎಷ್ಟು ಅಮೂಲ್ಯವಾದದ್ದಂದರೆ, ಅದಕ್ಕೆ ಏನಾದರೂ ಸ್ವಲ್ಪನೂ ಬಿಸಿಲು ತಾಗಬಾರ್ದು ಅಂತ ನೋಡಿ ಗೈಸ್ ಯಾವ ರೀತಿ ಜೋಪಾನವಾಗಿ ಅಲ್ಲಿ ಹೋಗಿಟ್ಟದ. 5 ಪಪ್ಪೀಸ್ ಇದ್ದಾವೆ, 2 ಬ್ಲ್ಯಾಕ್ ಕಲರ್ ಮತ್ತು ಇನ್ನು 3 ಒಂದು ಕಲರ್ ಇದ್ದಾವೆ. ಸೊ ನಾನು ಒಂದು ಬ್ಲ್ಯಾಕ್ ಕಲರ್ನ ತೊಗೊಂಡು ಬರ್ಬೇಕು ಅಂದ್ಕೊಂಡಿದ್ದೀನಿ, ಅದು ಇನ್ನೂ ಕಣ್ಣೂ ಕೂಡ ಬಿಟ್ಟಿಲ್ಲ. ಅದಕ್ಕೋಸ್ಕರ ಇವಾಗಲೇ ಬೇಡ ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ಅದು ಒಂಚೂರು ದೊಡ್ಡದಾದ್ಮೇಲೆ ನಾನು ತೊಗೊಂಡು ಬರ್ತೀನಿ ಮನೇಲಿ ಸಾಕೋಕ್ಕಂತ. ನೋಡಿ ಎಷ್ಟು ಕ್ಯೂಟಾಗಿದ್ದಾವೆ, ನಂಗೆ ಬಿಟ್ಟು ಬರೋಕ್ಕೆ ಮನಸ್ಸಾಗ್ತಿಲ್ಲ. ಸೊ ಗಾಯ್ಸ್, ಐ ಹೋಪ್ ಯು ಎಂಜಾಯಿಂಗ್ ಮೈ ಲಾಗ್ಸ್. ಸೊ ಎಲ್ಲರೂ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ದೀರಾ, ಅದಕ್ಕೆಲ್ಲದಕ್ಕೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಗಾಯ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟಾಟಾ, ಬೈ ಬೈ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.